ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಜೆ ಸೌಂದರ್ಯ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಎಷ್ಟೊಂದು ಜನ ಕೇಳಿದ್ದು ನನಗೆ ಲಾಸ್ಟ್ 1 ವೀಕಿಂದ ಫುಲ್ಲು DMs, ನನ್ನ ಪರ್ಸ್ನಲ್ ನಂಬರ್ಗೂ ಮೆಸೇಜ್ ಮಾಡ್ತಾ ಇದ್ದಾರೆ ಗೊತ್ತಿರೋರು. ಹಾಗೆಯೇ ನನ್ನ ಕೊಲಾಬ್ರೇಷನ್ ಪ್ರಮೋಷನಲ್ ವೀಡಿಯೋಸ್ಗೆ ನನ್ನ ನಂಬರ್ ಹಾಕಿರ್ತೀನಲ್ಲ ಅದಕ್ಕೂ ಪರ್ಸ್ನಲ್ ಆಗಿ ಮೆಸೇಜ್ ಮಾಡ್ತಾ ಇದ್ದಾರೆ. ನೀವು ಲಾಸ್ಟ್ ಇಯರ್ ಮಾಡಿದ್ರಲ್ಲ ವಾರಾಹಿ ವ್ರತ, ಅದ್ರ ಬಗ್ಗೆ ತಿಳಿಸಿ, ಹೇಗೆ ಮಾಡೋದು, ಏನಕ್ಕೆ ಮಾಡಬೇಕು, ಮತ್ತು ಪೀರಿಯಡ್ಸ್ ಆದರೆ ಮಾಡ್ಬೋದಾ ಹೇಗೆ, ಇದನ್ನು ಕಂಟಿನ್ಯೂ ಮಾಡ್ಬೋದಾ ಹೇಗೆ, ಪ್ರತಿಯೊಂದು ಎಷ್ಟೊಂದು ಡೌಟ್ಸ್ ಆಯ್ತಾ. ನಾನು ಪ್ರತಿಯೊಬ್ಬರಿಗೂ ನಾನು ರಿಪ್ಲೈ ಮಾಡಿದ್ದೀನಿ, ಬಟ್ ಎಷ್ಟೊಂದು ಜನಕ್ಕೆ ರಿಪ್ಲೈ ಮಾಡೋಕ್ಕಾಗಿಲ್ಲ ನಾನು ವರ್ಕಲ್ಲಿರೋವಾಗ. ದಯವಿಟ್ಟು ಕ್ಷಮಿಸಿ. ಹಾಗೆ ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಎಲ್ಲ ವ್ಲಾಗ್ಸ್ನ ನೋಡಿ, ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಇಷ್ಟ ಆದರೆ ಒಂದು ಪುಟ್ಟ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಆ್ಯಂಡ್ ಇವತ್ತಿನ ವಿಡಿಯೋ ಬಂದು ವಾರಾಹಿ ವ್ರತ ಯಾಕೆ ಮಾಡ್ತಾರೆ, ಇದು ಯಾರು ಮಾಡಬಹುದು, ಹೊಸ್ದಾಗಿ ಮಾಡೋರು ಹೇಗೆ ಮಾಡಬೇಕು ಅನ್ನೋದನ್ನೆಲ್ಲ ನಾನು ಇವತ್ತಿನ ವಿಡಿಯೋಲಿ ತಿಳಿಸ್ಕೊಡ್ತೀನಿ. ನಾನು ಲಾಸ್ಟ್ ಇಯರ್ ಈ ವಾರಾಹಿ ವ್ರತನ ಮಾಡಿದ್ದೆ. ನಾನು ಯಾಕೆ ಈ ವ್ರತನ ಮಾಡಿದ್ದು ಅಂತಂದರೆ, ನನಗೆ ಒಂದು ಭೂಮಿ ಬೇಕು ಅಂತ ನಾನು ಒಂದು ಪ್ರೇಯರ್ನ ಮಾಡಿಕೊಂಡು ಈ ವ್ರತನ ಮಾಡಿದೆ. ಈ ವ್ರತನ ಮಾಡಿ 1 ವರ್ಷ ತುಂಬಕ್ಕೂ ಮುಂಚೆನೇ ಆ ಒಂದು ನನ್ನ ಇಷ್ಟಾರ್ಥ ಸಿದ್ಧಿಯಾಗಿದೆ. ಸೊ ಹಾಗಾಗಿ ಇದ್ರ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಸಪ್ತ ಮಾತೃಕೆಗಳು ಅಂತ ಕೇಳಿರ್ತೀರ ನೀವು. ಸಪ್ತ ಮಾತೃಕೆಗಳು 7 ಜನ ಅಕ್ಕ ತಂಗಿರು. ಯಾರ್ಯಾರು? ಫಸ್ಟ್ ಬಂದ್ಬಿಟ್ಟು ಬ್ರಾಹ್ಮಿ, ಮಹೇಶ್ವರಿ, ಕೌಮಾರಿ, ಆಮೇಲೆ ವಾರಾಹಿ, ವೈಷ್ಣವಿ, ಇಂದ್ರಾಣಿ, ಮತ್ತು ಇವರು ಯಾರು, ಚಾಮುಂಡಿ. ಸೊ ಇಷ್ಟು ಜನ ಅಕ್ಕ ತಂಗಿರು. ಇವಾಗ ಫಾರ್ ಎಕ್ಸಾಂಪಲ್ ಹೇಳಬೇಕು ನಿಮಗೆ ಅಂದರೆ, ಇವಾಗ ಯಾವುದೋ ಒಂದು ನಾವು ಲಿಟಿಗೇಷನಲ್ಲಿ ಸಿಕ್ಕಾಕೊಂಡಿದ್ದೀವಿ, ಯಾವುದೋ ಒಂದು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದೀವಿ ಅಂದ್ಕೊಳ್ಳಿ. ನಿಮಗೆ ಗೊತ್ತು ಸ್ಟೇಜ್ ಬೈ ಸ್ಟೇಜ್. ಇವಾಗ ಎಕ್ಸಾಂಪಲ್, ನೀವು ಒಂದು ಮನೆ ಕಟ್ತಾ ಇದ್ದೀರಾ, ನಿಮಗೆ ಸ್ವಲ್ಪ ಲಿಟಿಗೇಷನ್ ಆಗಿಬಿಟ್ಟು ನಿಮ್ಗೆ ಅಪ್ರೂವಲ್ ಸಿಗ್ತಾ ಇಲ್ಲ. ಅವಾಗ ನೀವೇನು ಮಾಡ್ತೀರಾ? ಫಸ್ಟ್ ಹೋಗಿ ಜೂನಿಯರ್ ಇಂಜಿನಿಯರ್ನ ಮೀಟ್ ಆಗ್ತೀರಾ. ಅದಾದಮೇಲೆ ಎಇನ ಅಂದರೆ ಅಸಿಸ್ಟೆಂಟ್ ಇಂಜಿನಿಯರ್ನ ಮೀಟ್ ಆಗ್ತೀರಾ. ಅದ್ರ ಮೇಲೆ AEE ಸೈನ್ ಹಾಕಬೇಕು. ಅದಾದಮೇಲೆ ನಿಮಗೆ ಆ ಥರ ಸ್ಟೆಪ್ ಬೈ ಸ್ಟೆಪ್ ಇರ್ತಾರಲ್ಲ, ಆ ರೀತಿ ಈ ಸಪ್ತ ಮಾತೃಕೆಗಳು ಯಾರಿರ್ತಾರೆ ಇವ್ರ ಥ್ರೂ ನಮ್ಮ ಒಂದು ವಿಷ್ನ ಅವ್ರ ಹತ್ರ ಬೇಡ್ಕೊಂಡಾಗ ಈಸಿಯಾಗಿ ನಮ್ಮ ಒಂದು ಇಷ್ಟಾರ್ಥಗಳನ್ನ ಕ್ಲಿಯರ್ ಮಾಡೋ ಅಂಥ ಪವರ್ ಇವರಲ್ಲಿರುತ್ತೆ. ಅದರಲ್ಲಿ ಕೆಲವೊಬ್ಬರು ತುಂಬಾ ಸ್ಟ್ರಿಕ್ಟು. ಇವಾಗ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ, ಶ್ಯಾಮಲಾದೇವಿ ಈ ವ್ರತ ಕೂಡ ಮಾಡ್ತಾರೆ. ಶ್ಯಾಮಲಾದೇವಿ ಅಂದರೆ ಫುಲ್ಲು ಸ್ಟ್ರಿಕ್ಟು. ಸೊ ಇವರೆಲ್ಲ ಏನಂದರೆ ಸೈನ್ಯ ಅಲ್ವಾ, ಸೊ ಅದರಲ್ಲಿ ಅವ್ರು ತುಂಬ ಸ್ಟ್ರಿಕ್ಟು. ಅವ್ರದ್ದು ಮಾಡೋ ವಿಧಾನನೇ ಬೇರೆ. ಅಷ್ಟೇ ನಾವು ಪವಿತ್ರವಾಗಿ ಒಂದೂ ನಾವು ಮಿಸ್ ಮಾಡದೆ ಮಾಡಬೇಕು. ಇಲ್ಲ ಅಂತ ಅಂದರೆ ಅದು ರಿಟರ್ನ್ ಆಗೋ ಅಂಥ ಚಾನ್ಸಸ್ ಇರುತ್ತೆ. ಈ ರೀತಿ ಸೊ ವಾಮಾಚಾರ ಅದೆಲ್ಲ ಬೇಡ, ಅದೆಲ್ಲ ಬೇರೆ ಕಾನ್ಸೆಪ್ಟ್ ಆಗೋಯ್ತು. ಸೊ ಈ ರೀತಿ ಅದರಲ್ಲಿ ಅವ್ರಿಗೆ ಮಾಡ್ಬೇಕಂದ್ರೆ ತುಂಬ ಸ್ಟ್ರಿಕ್ಟಾಗಿ ಮಾಡಬೇಕು, ಆ ರೀತಿ ಇರ್ತಾರೆ. ಇನ್ನೊಂದು ಸಪ್ತ ಪೂಜೆಗಳು ಅಂತ ಹೇಳ್ತೀವಿ. ಅಂದರೆ ಫಾರ್ ಎಕ್ಸಾಂಪಲ್ ಗಣೇಶ ಪೂಜೆ ಮಾಡೋದು, ಶಿವನ ಪೂಜೆ ಮಾಡೋದು. ಇವರಲ್ಲಿ ಏನಪ್ಪ ಅಂತ ಅಂದರೆ ನಮಗೆ, ಸೊ ನಾವು ಮಂತ್ರಗಳು ಹೇಳ್ದೇನೆ, ಒಂದು ಸ್ಟೆಪ್ ಬೈ ಸ್ಟೆಪ್ ಮಾಡ್ದೇನೆ ಅಪ್ಪ ಕಾಪಾಡ್ಬಿಡಪ್ಪ ಅಂದರೆ ಅವ್ರು ಕಾಪಾಡೋ ಅಂಥ ಶಕ್ತಿ ಅವರಲ್ಲಿರುತ್ತೆ. ಬಟ್ ಈ ಥರ ಸಪ್ತ ಮಾತೃಕೆಗಳು ಇವ್ರನ್ನೆಲ್ಲ ತೊಗೊಂಡಾಗ ಒಂದು ವಿಧಾನ ಇರುತ್ತೆ, ಆ ರೀತಿನೇ ಮಾಡಬೇಕು ಅನ್ನೋದಿರುತ್ತೆ. ಅದರಲ್ಲಿ ಈ ವಾರಾಹಿ ವ್ರತ, ವಾರಾಹಿ ಅಮ್ಮ ವ್ರತ ಅನ್ನೋದು ಆಷಾಢದಲ್ಲಿ ಮಾಡೋವಂಥದ್ದು. ಅದೇ ರೀತಿ ಶ್ರಾವಣದಲ್ಲಿ ಸಪ್ತ ಶನಿವಾರ ವ್ರತ ಅಂತ ಮಾಡ್ತಾರೆ. ಅದು ಉತ್ತಮ. ಯಾವಾಗ ಬೇಕಾದರೂ ಸಪ್ತ ಶನಿವಾರ ವ್ರತಗಳು ಮಾಡ್ಬೋದು. ಅದು ನೆಕ್ಸ್ಟ್ ಯಾವಾಗಾದರೂ ಅದ್ರ ಬಗ್ಗೆ ಬೇಕು ಅಂದರೂ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಸಪ್ರೇಟ್ ವಿಡಿಯೋನ ಮಾಡ್ತೀನಿ. ಸೊ ಅದರಲ್ಲಿ ಮಾಡೋ ವಿಧಾನ ಬೇರೆ, ಅದರಲ್ಲಿ ಬರೋವಂಥ ಫಲಗಳು ಬೇರೆ. ಇದು ವಾರಾಹಿ ವ್ರತ ಮಾಡುವಂಥದ್ದು ಬೇರೆ. ಇದು ಬಂದು ನಮಗೆ ಆಷಾಢದಲ್ಲಿ ಮಾಡುವಂಥದ್ದು, ನವರಾತ್ರಿಗಳಲ್ಲಿ ಮಾಡಬೇಕು. ನಿಮಗೆ ಗೊತ್ತು ನವರಾತ್ರಿ ಅಂದರೆ ದಸರಾ ಟೈಮಲ್ಲಿ ಇರುತ್ತೆ, ಮತ್ತು ಗಣೇಶನಿಗೋಸ್ಕರ ನವರಾತ್ರಿಗಳು ಮಾಡ್ತಾರೆ, ಈ ರೀತಿ. ಬಟ್ ಆದರೆ ಗುಪ್ತ ನವರಾತ್ರಿಗಳು ಅಂತ ಇದೆ. ಸೊ ಗುಪ್ತ ಅಂದರೆ ಫಸ್ಟ್ ಆಫ್ ಆಲ್ ಯಾರಿಗೂ ಹೇಳಬಾರ್ದು, ನಿಗೂಢವಾಗಿ ಮಾಡುವಂಥದ್ದು. ಬಟ್ ಎಷ್ಟೊಂದು ಜನ ಕೇಳಿದ್ದಾರೆ, ಹಾಗಾಗಿ ನನಗೂ ಹೇಳಬೇಕು ಅನ್ನಿಸ್ತು. ನನಗೆ ಮೇ ಬಿ ಹೇಳ್ಬಾರ್ದು ಅಂತ ಅನಿಸಿದೆ, ನಾನು ಹೇಳ್ತಾ ಇರಲಿಲ್ಲ. ಆ ದೇವ್ರಿನೇ ಹೇಳಮ್ಮ ಅಂತ ಏನಾನ ನನಗೆ ಮನಸ್ಸು ಕೊಟ್ಟಿರ್ಬೋದು, ಹಾಗಾಗಿ ಹೇಳ್ತಾ ಇದ್ದೀನಿ. ಸೊ ಗುಪ್ತ ನವರಾತ್ರಿಗಳು ಅಂತ ಹೇಳ್ತಾರೆ, ಈ ಒಂದು ಆಷಾಢದಲ್ಲಿ ಬರುತ್ತೆ. ಆಮೇಲೆ ವಾರಾಹಿ ಅನ್ನೋದು ನೈಟಲ್ಲಿ ಮಾತ್ರ ಪೂಜೆ ಮಾಡಬೇಕು, ಅಂದರೆ ಡೇಯಲ್ಲಿ ಪೂಜೆ ಮಾಡೋಂಗಿಲ್ಲ. ಫಾರ್ ಎಕ್ಸಾಂಪಲ್, ವಾರಾಹಿ ಅಮ್ಮ ನೆಲೆಸಿರೋ ಅಂಥದ್ದು ಕಾಶಿಯಲ್ಲಿ ನೀವು ವಾರಾಹಿ ಅಮ್ಮನ ನೀವು ದರ್ಶನ ಪಡಿಬೇಕು ಅಂದರೆ 3 ಅವರಲ್ಲಿ ಪಡಿಬೇಕು. ಅದನ್ನು ನಾವು ಡೈರೆಕ್ಟಾಗಿ ನೋಡೋಕ್ಕಾಗಲ್ಲ, ಯಾಕಂದರೆ ದೇವಿ ಅಷ್ಟು ಉಗ್ರ ರೂಪದಲ್ಲಿ ಇರ್ತಾಳೆ. ನಾವು ಡೈರೆಕ್ಟಾಗಿ ನೋಡೋಕ್ಕೆ ಚಾನ್ಸೇ ಇಲ್ಲ. ಅಂದರೆ ಒಂದು ಕಿಟಕಿ ಇಷ್ಟು ಹಿಂಗೆ ನಾವು ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂದರೆ, ಉಡುಪಿಯಲ್ಲಿ ನಮಗೆ ಹೇಗೆ ನಾವು ಕೃಷ್ಣನ ಕನಕನ ಕಿಂಡಿಯಲ್ಲೇ ನೋಡಬೇಕು ಅಂತ ಹೇಳ್ತಾರೆ, ಅದೇ ರೀತಿ ವಾರಾಹಿ ಅಮ್ಮನ ಒಂದು ಚಿಕ್ಕ ಹೋಲಿದೆ, ಅದರಲ್ಲೇ ನಾವು ನೋಡಬೇಕು ಕಾಶಿಯಲ್ಲಿ. ಸೊ ಆ ರೀತಿ ಯಾಕೆ ಅಂತ ಅಂದರೆ, ದೇವರು ನೈಟೆಲ್ಲ ತಿರುಗ್ತಾರಂತೆ ಆ ಕಾಶಿಗೆ ಕ್ಷೇತ್ರ ಪಾಲಕರಾಗಿ.
ಕಾಪಾಡ್ತಾ ಆ ಕ್ಷೇತ್ರನ ಕಾಪಾಡ್ತಾ ನೈಟೆಲ್ಲ ಓಡಾಡ್ತಾ ಇರ್ತಾರೆ. ನೋಡೋಕ್ಕೆ ಚಾನ್ಸೇ ಇಲ್ಲ ನೈಟು, ಬರೀ 3 ಅವರ್ ಅಷ್ಟೇ ಅಲೌಡ್ ಇರುತ್ತೆ. ಅದೇ ರೀತಿ ಇವಮ್ಮನ್ನ ಉಳಿಸ್ಕೊಳ್ಬೇಕು ಅಂತ ಅಂದರೆ ನೈಟ್ ಹೊತ್ತೇ ಪೂಜೆ ಮಾಡಬೇಕು. ಅದು ಯಾವಾಗ ಸೂರ್ಯ ಮುಳುಗೋ ಆದಮೇಲೆ, ಸೂರ್ಯ ಹುಟ್ಟಕ್ಕೂ ಮುಂಚೆ, ಅಂದರೆ ನೀವು ಸಂಜೆ ಆದರೂ ಮಾಡ್ಬೋದು, 6 ಗಂಟೆ 6:30 ಆದಮೇಲೆ ಮಾಡ್ಬೋದು, ಬೆಳಗಿನ ಜಾವ 5:30 ಒಳಗಡೆ ಮಾಡ್ಬೋದು. ಅಂದರೆ 4 ಗಂಟೆ 3 ಗಂಟೆ 11 ಗಂಟೆ, ಒಬ್ಬೊಬ್ರು ಒಂದೊಂದು ಥರ. ಇವಾಗ ವಾಮಾಚಾರ ಮಾಡೋರೆಲ್ಲ 12 ಗಂಟೆ ಆದಮೇಲೆ ಪೂಜೆ ಮಾಡೋವಂಥದ್ದು. ಈ ರೀತಿ ಡಿಫ್ರೆಂಟ್. ಆಮೇಲೆ ನೀವು ನೋಡಿದ್ದೀರಾ ಕೆಲವೊಂದು ಸೇಟುಗಳು ಅಂತ ನಾವೇನು ಹೇಳ್ತೀವಿ, 12 ಗಂಟೆ ಆದಮೇಲೆ ಪೂಜೆ ಮಾಡ್ತಾರೆ ನೈಟ್ ಲಕ್ಷ್ಮಿಗೆ. ಸೊ ಒಬ್ಬೊಬ್ಬರದ್ದು ಪದ್ಧತಿ ಒಂದೊಂದು ಥರ. ಇವಾಗ ವಾರಾಹಿ ವ್ರತನೂ ಅಷ್ಟೇ, ನಮ್ಮ ಕರ್ನಾಟಕದಲ್ಲಿ ಬೇರೆ ವಿಧಾನದಲ್ಲಿ ಮಾಡ್ತಾರೆ, ಆಂಧ್ರಲ್ಲಿ ಬೇರೆ ವಿಧಾನದಲ್ಲಿ ಮಾಡ್ತಾರೆ, ತಮಿಳ್ನಾಡಲ್ಲಿ ಬೇರೆ ವಿಧಾನದಲ್ಲಿ ಮಾಡ್ತಾರೆ. ಸೊ ಆ ರೀತಿ ಡಿಫ್ರೆಂಟ್. ಸೊ ಈ ರೀತಿ ಪೂಜೆ ಮಾಡೋದು ಅಮ್ಮನ್ನ ಒಲಿಸ್ಕೊಳ್ಳೋದಕ್ಕೆ, ನಮ್ಮ ಕೆಲಸಗಳು ಈಸಿ ಆಗೋದಕ್ಕೆ, ಮತ್ತು ಈ ಥರ ಪೂಜೆ ಮಾಡೋದ್ರಿಂದ ನಮ್ಮ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ. ಒಂಥರ ಮ್ಯಾನಿಫೆಸ್ಟೇಷನ್ ಅಂತಲೇ ಹೇಳ್ಬೋದು. ನೋಡಿ, ಇವಾಗ ನಾನು ಅವಮ್ಮನ ಪೂಜೆ ಮಾಡಿ ನನಗೆ ಇದು ಬೇಕು ಅಂತ ಅವಮ್ಮಂಗೆ ನಾವು ಹೇಳ್ತಾ ಇರ್ತೀವಿ. ನಮ್ಮ ಮೈಂಡಲ್ಲೂ ಅದು ಜನ್ರೇಟ್ ಆಗ್ತಾ ಹೋಗುತ್ತೆ. ಸೊ ದಟ್ ಅದಕ್ಕೆ ನಾವು ವರ್ಕ್ ಮಾಡೋಕ್ಕೆ ಶುರು ಆಗ್ತೀವಿ, ಅದು ನಮ್ಮ ಆಸೆ ನೆರವೇರುತ್ತೆ. ಸೊ ಈ ರೀತಿ ಒಂಥರ ಸೈಂಟಿಫಿಕಲ್ಲೂ ಗುಡ್ ಅಂತ ಹೇಳ್ತೀವಿ. ಆ್ಯಂಡ್ ಮನೇಲಿ ಆ ಒಂದು ಪಾಸಿಟಿವ್ ವೈಬ್ ಇರುತ್ತಲ್ಲ ಆ ಪೂಜೆ ಮಾಡಿದಾಗ, ಲಿಟ್ರಲಿ ನೀವು ಮಾಡಿ ನೋಡಿದ್ಮೇಲೆ ಗೊತ್ತಾಗುತ್ತೆ. ಸೊ ಇದು ಹೇಗೆ ಮಾಡೋದು ಅಂತಲೂ ಹೇಳ್ಬಿಡ್ತೀನಿ. ಸೊ ಅದಕ್ಕೂ ಮುಂಚೆ ಹೊಸ್ದಾಗಿ ಮಾಡೋರು ಹೇಗೆ ಮಾಡೋದು ಅಂದರೆ, ಆರಾಮಾಗಿ ನೀವು ವ್ರತನ ಮಾಡ್ಬೋದು, ಏನೂ ಟೆನ್ಷನ್ ಇಲ್ಲ. ಸಿಂಪಲ್ ಸಾಮಗ್ರಿಗಳು. ನೀವು ನಾರ್ಮಲ್ ಒಂದು ದೇವರ ವಾರಾಹಿ ಪಟವನ್ನು ಇಟ್ಕೊಳ್ಳಿ ಅಂತ ಅಂದರೆ ಒಂದು ಫೋಟೋನ ಇಟ್ಕೊಂಡು ಮಾಡ್ಬೋದು. ವಾರಾಹಿ ಅಮ್ಮ ವಿಗ್ರಹನ ಇಡ್ಬೋದು. ವಾರಾಹಿ ಅಮ್ಮ ವಿಗ್ರಹ ಇಟ್ಟರೆ ನೀವು ಅಭಿಷೇಕ ಮಾಡಲೇಬೇಕಾಗತ್ತೆ. ಸೊ ನಮ್ಮ ಹತ್ರ ವಿಗ್ರಹ ಇಲ್ಲ ಅಂತ ಅಂದಾಗ ನೀವು ಫೋಟೋನ ಇಟ್ಟು ಹೂಮಾಲೆ ಹಾಕಿ ದೀಪ ಕರ್ಪೂರ ನೈವೇದ್ಯ ಈ ಥರದ್ದೆಲ್ಲ ಇಟ್ಟು ನೀವು ಪೂಜೆನ ಮಾಡಬಹುದು. ಎಷ್ಟೊಂದು ಯೂಟ್ಯೂಬ್ ಚಾನಲ್ಸಲ್ಲಿ ನೀವು ಹೋಗಿ ವಾರಾಹಿ ಅಮ್ಮ ಪೂಜಾ ವಿಧಾನ ಅಂತ ಕೊಟ್ಟರೆ ಕಂಪ್ಲೀಟ್ ಹೇಗೆ ಮಾಡಬೇಕು, ಫಸ್ಟ್ ಏನು ಮಾಡಬೇಕು ಅನ್ನೋದನ್ನೆಲ್ಲ ಕೊಟ್ಬಿಟ್ಟಿರ್ತಾರೆ. ಅದನ್ನು ನೀವು ನೋಡ್ಕೊಳ್ಬೋದು. ನಾನು ಹೇಗೆ ಮಾಡ್ತೀನಿ ಅಂದರೆ ಸಿಂಪಲ್, ಫಸ್ಟು ಒಂದು ಟೇಬಲ್ನ ಹಾಕಿ ಅದ್ರ ಮೇಲೆ ವೈಟ್ ಕ್ಲಾತ್ನ ಹಾಕಿ ಅದ್ರ ಮೇಲೆ ನಾನು ಪೀಠನ ದೇವರಿಗೆ ಇಟ್ಟು ಅದ್ರ ಮೇಲೆ ಅಕ್ಕಿನ ಹಾಕಿ, ಅಕ್ಕಿ ಮೇಲೆ ರಂಗೋಲೆ ಹಾಕಿ ದೇವರ ಫೋಟೋನ ಇಟ್ಟು ಅದಕ್ಕೆ ಗಂಧ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಹೂಮಾಲೆಯನ್ನು ಹಾಕಿ ಅದ್ರ ಮುಂದೆ 2 ದೀಪಗಳನ್ನ, ನಾರ್ಮಲ್ ದೀಪಗಳನ್ನ ಇಟ್ಟು, ಆಮೇಲೆ ನಾನು ಹೇಗೆ ಮಾಡ್ತೀನಿ ಅಂತಂದರೆ ಕಂದಗಡ್ಡೆ ಅಂತ ಬರುತ್ತೆ, ಇಲ್ಲಾಂದರೆ ಸುವರ್ಣ ಗಡ್ಡೆ ಅಂತೀವಿ, ಇಂಗ್ಲೀಷಲ್ಲಿ ಎಲಿಫೆಂಟ್ ಲೆಗ್ ಅಂತ ಹೇಳ್ತಾರೆ. ಸೊ ಇದು ಸಿಗುತ್ತೆ, ನಾನು ಫೋಟೋ ಇಲ್ಲಿ ಹಾಕ್ತಿರ್ತೀನಿ. ಸೊ ಇದರಲ್ಲಿ ದೀಪ ಹಚ್ಚೋದ್ರಿಂದ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಇದನ್ನು ದೀಪ ಹಾಗೆ ಹಚ್ಬೋದು ನೀವು 9 ದಿವಸ. ಇಲ್ಲ ಅಂತ ಅಂದರೆ ದೇವ್ರ ಹತ್ರ ಇಟ್ಟು ಪೂಜೆ ಮಾಡ್ಬೋದು, ಈ ರೀತಿ ಮಾಡ್ಬೋದು. ಬರೇ ಸುವರ್ಣ ಗಡ್ಡೆನೇ ಇಡಬೇಕಾ ಅಂದರೆ ಇಲ್ಲ. ಅಂದರೆ ವಾರಾಹಿ ಅಂದರೆ ಭೂಮಿ ಒಳಗಡೆ ಇರುವಂಥದ್ದು, ಅಂದರೆ ಭೂಮಿಗೆ ಸಂಬಂಧಪಟ್ಟಂಥ ದೇವಿ ಇವರು. ಸೊ ನಿಮ್ಮ ಭೂಮಿಗೆ ಯಾವುದಾದ್ರೂ ಲಿಟಿಗೇಷನ್ಸ್ ಇದೆಯಾ, ಅಥವಾ ನೀವು ಭೂಮಿ ತೊಗೋಬೇಕಾ, ಮನೆ ಕಟ್ಟಬೇಕಾ, ನಿಮ್ಗೆ ಯಾವುದೇ ರೀತಿ ನೀವು ಭೂಮಿ ಮೇಲೆ ಆರಾಮಾಗಿ ಇರಬೇಕು ಅಂದರೆ ಈ ದೇವಿ ಪೂಜೆ ಮಾಡಲೇಬೇಕು. ಇದಂತೂ ಖಚಿತ. ಸೊ ಈ ರೀತಿ ನೀವು ತಿರುಪತಿಯಲ್ಲೂ ನೋಡಬೇಕು, ಅವಪ್ಪ ನಿಲ್ಲಿಸ್ಬೇಕು, ತಿರುಪತಿಯಲ್ಲಿ ಬಂದು ನೆಲೆಸಬೇಕು ಅಂತ ವಾರಾಹಿ ಅವ್ರ ಪರ್ಮಿಷನ್ ಕೊಟ್ಟ ಮೇಲೇ ವರಹ, ನೀವು ನೋಡಿ ಶ್ರೀನಿವಾಸನ ಪೂಜೆ ಮಾಡೋಕ್ಕೂ ಮುಂಚೆ ನೀವು ವರಹ ದೇವಸ್ಥಾನದಲ್ಲಿ ಅವರ ಒಂದು ದರ್ಶನ ಮಾಡ್ಕೊಳ್ದೇನೆ ಶ್ರೀನಿವಾಸ ದರ್ಶನ ಮಾಡಿದ್ರೆ ಅದು ಫುಲ್ಫಿಲ್ ಆಗಲ್ಲ ಅಂತ ಹೇಳ್ತಾರೆ. ನೀವು ಯಾವತ್ತೇ ಆಗಲಿ ತಿರುಪತಿ ದರ್ಶನಕ್ಕೆ, ತಿರುಪತಿ ಬೆಟ್ಟಕ್ಕೆ ಹೋದರೆ ಫಸ್ಟು ನೀವು ವರಹಸ್ವಾಮಿ ದರ್ಶನ ಮಾಡಿಕೊಂಡೆ ತಿರುಪತಿ ದರ್ಶನ ಮಾಡಬೇಕು. ಆ ರೀತಿ ಈ ಭೂಮಿ ಮೇಲೆ ನಾವು ಇರಬೇಕು, ಅಥವಾ ನಾವು ಏನಾರ ನಮ್ಮದು ಒಂದು ನೆಲೆ ಮಾಡ್ಕೋಬೇಕು ಅಂತ ಅಂದರೆ ಈ ಒಂದು ವರಹ, ವಾರಾಹಿ ಇವರೆಲ್ಲ ಭೂಮಿಗೆ ಸಂಬಂಧಪಟ್ಟಂಥ ದೇವರುಗಳು. ಇವ್ರನ್ನ ಹೊಲಿಸ್ಕೊಂಡ್ರೆ ಸಾಕು, ನಮ್ಮ ಕೆಲಸ ಈಸಿಯಾಗಿ ನಡೆಯುತ್ತೆ. ಆ ರೀತಿ ಭೂಮಿ ಒಳಗಡೆ ಬೆಳೆಯುವಂಥದ್ದು ಸುವರ್ಣಗಡ್ಡೆ ಆಗಿರ್ಬೋದು, ಬೀಟ್ರೂಟ್ ಆಗಿರ್ಬೋದು. ಸೊ ಈ ಥರ ಭೂಮಿ ಒಳಗಡೆ ಏನೇನು ಪದಾರ್ಥಗಳು ಸಿಗುತ್ತೆ, ಇದನ್ನು ನೈವೇದ್ಯವಾಗಿ ಇಟ್ಟರೂ ತುಂಬ ಒಳ್ಳೆಯದು, ಅದನ್ನಿಟ್ಟು ಪೂಜೆ ಮಾಡಿದ್ರು ಕೂಡ ತುಂಬ ಒಳ್ಳೆಯದು. ಸೊ ಈ ರೀತಿ ಇಟ್ಟು ದೀಪ ಅದರಲ್ಲೇ ಹಾಕಿ ಹಚ್ಬೋದು. ನೀವು 5 ಬತ್ತಿ ಹಾಕ್ತಿರೋ 10 ಬತ್ತಿ ಹಾಕ್ತಿರೋ ನಿಮ್ಮ ಒಂದು ಮನಸ್ಸಿಗೆ ಬಿಟ್ಟದ್ದು. ಸೊ ನಿಮ್ಮ ಒಂದು ಅನುಕೂಲ ತಕ್ಕಂತೆ ಪೂಜೆ ಮಾಡಿ. ದೇವರು ನನಗೆ ಇದನ್ನೇ ಹಾಕಿ ಪೂಜೆ ಮಾಡಿ, ಅದನ್ನೇ ಹಾಕಿ ಪೂಜೆ ಮಾಡಿ ಅಂತೂ ಎಲ್ಲೂ ಬರ್ದಿಲ್ಲ. ನಿಮ್ಮ ತಕ್ಕಂತೆ, ನಿಮ್ಮ ಅನುಕೂಲದಂತೆ ದೇವರು ನಿಮ್ಗೆ ಎಷ್ಟು ಕೊಟ್ಟಿದ್ದಾನೋ ಅಷ್ಟು. ಒಂದು ಚಿಕ್ಕ ಫೋಟೋ ನಿಮ್ಗೆ ಮಾಡೋಕ್ಕೆ ಆಗಿಲ್ವಾ ಈ ನವರಾತ್ರಿಗಳು, ಸಾಯಂಕಾಲ ಒಂದು 10 ನಿಮಿಷ ಅವಮ್ಮನಿಗೋಸ್ಕರ ಇಟ್ಟು ಏನಂತಾರೆ ಸ್ವಲ್ಪ ಸಂಕಲ್ಪ ಮಾಡ್ಕೊಳ್ಳೋದು, ಅಥವಾ ಅಷ್ಟೋಸ್ತ್ರ ಹೇಳೋ ಅಂಥದ್ದು, ಅವಮ್ಮನ ಪ್ರಾರ್ಥನೆ ಮಾಡೋ ಅಂಥದ್ದು ಮಾಡಿದ್ರು ನಡೆಯುತ್ತೆ.
ಅಕಸ್ಮಾತ್ ನೀವು ಇದೆಲ್ಲ ಕಲ್ತಿಲ್ಲ ಅಂದರೆ ಫೋನಲ್ಲಿ ಅಷ್ಟೋತ್ತರಗಳೆಲ್ಲ ಬಂದ್ಬಿಡುತ್ತೆ. ಅದನ್ನಿಟ್ಟು ಕೇಳ್ತಾ ಒಂದು 10 ನಿಮಿಷ ನೀವು ಮೆಡಿಟೇಷನ್ ಮಾಡಿ ನಿಮ್ಮ ಕಷ್ಟಗಳನ್ನ ದೇವ್ರ ಹತ್ರ ಹೇಳ್ಕೊಂಡ್ರೆ ಸಾಕು, ನೆರವೇರುತ್ತೆ. ಇಲ್ಲ ನನಗೆ ಮಾಡೋವಂಥ ಶಕ್ತಿ ಇದೆ, ನಾನು ಪೂಜೆ ಮಾಡ್ತೀನಿ ಅಂದರೂ ಕೂಡ ನೀವು ಪೂಜೆ ಮಾಡ್ಬೋದು. ಈ ರೀತಿ ದೀಪನ ಇಡ್ಬೋದು, ಇಲ್ಲಾಂದರೆ ನಾರ್ಮಲ್ ದೀಪನ ಇಟ್ಟು ಕೂಡ ಹಚ್ಬೋದು. ಆಮೇಲೆ ಏನು ಎಣ್ಣೆ ಹಾಕ್ಬೋದು ಅಂತ ಕೇಳಿದ್ರೆ ನಾರ್ಮಲ್ ತುಪ್ಪದ ದೀಪ ಹಚ್ಬೋದು, ಇಲ್ಲಾಂದರೆ ಎಳ್ಳೆಣ್ಣೆ ಹಾಕಿ ಹಚ್ಬೋದು, ನಿಮ್ಮ ಒಂದು ಅನುಕೂಲತೆ ಅಷ್ಟೇ. ನಾನು ಹೇಳ್ತಾ ಇದ್ದೀನಲ್ಲ, ಹಿಂಗೆ ಇದ್ದೇ ರೀತಿ ಇದನ್ನೇ ಇಟ್ಟು ಪೂಜೆ ಮಾಡಬೇಕು ಅನ್ನೋದು ಏನಿಲ್ಲ. ಬಟ್ ಆದರೆ ಕಂಪಲ್ಸರಿ ದೇವ್ರಿಗೋಸ್ಕರ ಬೆಲ್ಲದ ಪಾನಕ ಇಡಬೇಕು. ಬೆಲ್ಲದ ಪಾನಕದ ಜೊತೆ ಅಂದರೆ ಸ್ವಲ್ಪ ಘಾಟ್ ಇರುವಂಥದ್ದು, ಇವಾಗ ವಾರಾಹಿ ಅಂದರೆ ಉಗ್ರ ದೇವತೆ ಅಂತ ಘಾಟ್ ಇರುವಂಥದ್ದು ಹಾಕಬೇಕು. ಸ್ವಲ್ಪ ಏನಂತಾರೆ ಪೆಪ್ಪರ್ ಪೌಡರು, ಇಲಾಚಿ ಪೌಡರು, ಇದನ್ನೆಲ್ಲ ನೀವು ಒಂದು ಪಾನಕ ಮಾಡಿ ಅದ್ರ ಮೇಲೆ ಒಂದು ತುಳಸಿ ದಳನ ಹಾಕ್ಬಿಟ್ಟು ನೈವೇದ್ಯಕ್ಕೆ ಇಡೋವಂಥದ್ದು, ಇಷ್ಟಿಟ್ಟರು ನಡೆಯುತ್ತೆ. ಆಮೇಲೆ ತುಂಬ ದೇವ್ರಿಗೆ ಇಷ್ಟ ಅಂತ ಏನು ಹಲಸಿನ ಹಣ್ಣು ಸಿಕ್ಕಿದ್ರೆ ನಿಮ್ಗೆ ಹಲಸಿನ ಹಣ್ಣು ಇಟ್ಟು ಪೂಜೆ ಮಾಡಿ, ಡೈಲಿನೂ ಥರದಂಥ ಹೂಗಳನ್ನ ಹಾಕಿ ದೇವ್ರಿಗೆ ಪೂಜೆ ಮಾಡಿ. ಅದಕ್ಕೆ ಮುಂಚೆ ನೀವು ಮನೆ ಶುದ್ಧತೆ ಮಾಡ್ಕೊಳ್ಳಿ. ಮನೆ ಒರೆಸೋವಾಗ ಸ್ವಲ್ಪ ಸಾಲ್ಟ್, ಉಪ್ಪನ್ನ ಹಾಕಿ ಮನೆ ಒರೆಸೋದ್ರಿಂದ ಪಾಸಿಟಿವ್ ವೈಬ್ಸ್ ಕ್ರಿಯೇಟ್ ಆಗುತ್ತೆ. ಸೈಂಟಿಫಿಕಲು ಪ್ರೂವ್ ಅದು. ಈ ಥರ ನಂಬಿಕೆ ಕೂಡ ಆವಾಗಲಿಂದ ಬಂದಿರೋವಂಥದ್ದು, ನಾನು ಹೇಳೋ ಅಂಥದ್ದೇ ಇಲ್ಲ. ಆ ರೀತಿ ನೀವಿಟ್ಟು ಪೂಜೆ ಮಾಡಿ, ನಾರ್ಮಲ್ ಪೂಜೆ ನೀವು ಮನೇಲಿ ಹೇಗೆ ಮಾಡ್ತೀರೋ ಅದೇ ರೀತಿ ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡ್ಬೋದು. ಇಲ್ಲಾಂದರೆ ಸಪ್ರೇಟಾಗಿ ನಾನು ಇಟ್ಟು ಪೂಜೆ ಮಾಡ್ತೀನಿ ಅಂದರೂ ಮಾಡ್ಬೋದು. ಯಾವುದೇ ಪೂಜೆ ಮಾಡಿದ್ರು ಮಾಡಬಹುದು. ಬಟ್ ಆದರೆ ಈ ಪೂಜೆ ಮಾಡೋವಾಗ ನೀವು ಬ್ರಹ್ಮಚರ್ಯ ಮಾಡಲೇಬೇಕು. ಬೆಡ್ ಮೇಲೆ ಮಲಗೋ ಹಾಗಿಲ್ಲ. ಉಪವಾಸ ನಿಮ್ಮ ತಕ್ಕಂತೆ, ಉಪವಾಸ ಮಾಡ್ತೀನಿ ಅಂದರೆ ಉಪವಾಸ ಮಾಡ್ಬೋದು, ಇಲ್ಲ ಅಂದರೆ ಇಲ್ಲ. ಅದು ನಿಮ್ಮ ಒಂದು ಆರೋಗ್ಯಕ್ಕೆ ಬಿಟ್ಟದ್ದು. ನೀವು ಮಾಡಿದ್ರೆ ಮಾಡಿ, ಇಲ್ಲಾಂದ್ರೆ ಇಲ್ಲ. ಬಟ್ ಆದರೆ ಬೆಡ್ ಮೇಲೆ ಮಲಗೋ ಹಾಗಿಲ್ಲ, ಕೆಳಗಡೆನೆ ಮಲಗಬೇಕು. ಬ್ರಹ್ಮಚರ್ಯ ನೀವು ಪಾಟಿಸಲೇಬೇಕು. ಇದು ಒಂದು ನಿಯಮ, ಆಯಿತಾ? ಇದಾದಮೇಲೆ ಏನಪ್ಪ ಅಂದರೆ, ನಾನು ನವರಾತ್ರಿ ಮಾಡಬೇಕು, 9 ದಿವಸ ಮಾಡ್ಬೋದು, 3 ದಿವಸ ಮಾಡ್ಬೋದು, 5 ದಿವಸ ಮಾಡ್ಬೋದು, 1 ದಿವಸ ಕೂಡ ಈ ಒಂದು ವ್ರತನ ಮಾಡ್ಬೋದು. 9 ದಿವಸನೂ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ನವರಾತ್ರಿ ಆಗಿರೋದ್ರಿಂದ ರಾತ್ರಿಗಳು 9 ರಾತ್ರಿಗಳನ್ನು ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆ ಫಲ ಸಿಗುತ್ತೆ ಅಂತ ಹೇಳ್ತಾರೆ. ಇವಾಗ ಕೆಲವೊಂದು ನಮ್ಮ ಕೈಯಲ್ಲಿದ್ದರೂ ನಮ್ಮ ಬಾಡಿಯಲ್ಲಿ ಇರೋದಿಲ್ಲ. ಹಾಗಾಗಿ ಕೆಲವೊಬ್ಬರು ಇವಾಗ 3 ಡೇಸ್ ಮಾಡೋ ಅಂಥ ಶಕ್ತಿ, ಮಾಡಾದ್ಮೇಲೆ ನಾವು ಪೀರಿಯಡ್ಸ್ ಆಗಿಬಿಟ್ರೆ ಏನು ಮಾಡಬೇಕು, ಅಲ್ಲಿಗೆ ಸ್ಟಾಪ್ ಮಾಡಿದ 5 ಡೇಸ್ ಆದಮೇಲೆ ತಿರುಗಿ ಕಂಟಿನ್ಯೂ ಮಾಡಬಹುದು. ಇಲ್ಲ ಅಂತಂದರೆ ನೀವು ಅಲ್ಲಿಗೆ ಡ್ರಾಪ್ ಮಾಡ್ಬೋದು. ಏನೇ ಮಾಡಿದ್ರು ಏನಾರ ಆ ಥರ ಪ್ರಾಬ್ಲಮ್ ಆಯಿತು ಅಂದರೆ, ದೇವರೇ ನನ್ನ ಕೈಯಲ್ಲಿ ಇವತ್ತು ಇಷ್ಟ ಆಗಿದೆ, ನನ್ನ ಕ್ಷಮಿಸು, ನೆಕ್ಸ್ಟ್ ಟೈಮಿಂದ ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ನೀವು ಬೇಡ್ಕೊಂಡು ನೀವು ಕ್ವಿಟ್ ಮಾಡ್ಬೋದು. ಇಲ್ಲ ಅಂತಂದರೆ ತಿರ್ಗಿ ಆದಮೇಲೆ ಇವಾಗ 2 ಡೇಸ್ ಮಾಡ್ತೀರಾ, ಆಮೇಲೆ ಪೀರಿಯಡ್ಸ್ ಆಗಿಬಿಟ್ರಿ, ಅವಾಗ ಏನು ಮಾಡ್ತೀರಾ, 5 ಡೇಸ್ ಬಿಟ್ಬಿಡಿ. 5 ಡೇಸ್ ಬಿಟ್ಟು ಇನ್ನು 3 ಡೇಸ್ ಇರುತ್ತಲ್ಲ, ಇನ್ನು 2 ಡೇಸ್ ಇರುತ್ತಲ್ಲ, ಆ 2 ಡೇಸ್ನ ಕಂಟಿನ್ಯೂ ಮಾಡ್ಬೋದು. ಈ ರೀತಿ. ಇಲ್ಲ ನಿಮ್ಮ ಮನೇಲಿ ಏನಾದರೂ ಯಾರಾದರೂ ತೀರ್ಕೊಂಡ್ರು ಅಥವಾ ಮಗು ಹುಟ್ಟಿತು, ಈ ಥರ ಏನಾದರೂ ಮುಟ್ಟೇನಾದರೂ ಬಂದರೆ ಆವಾಗ ಅಲ್ಲಿಗೆ ಸ್ಟಾಪ್ ಮಾಡಿ, ಏನು ಪ್ರಾಬ್ಲಮ್ ಆಗೋದಿಲ್ಲ. ಸೊ ಈ ಥರ ಮಾಡ್ಬೋದು. ಅದಾದಮೇಲೆ ನಿಮ್ಗೆ ಯಾವ ಡೌಟ್ಸ್ ಇರ್ಬೋದು ನಿಮಗೆ, ನೈವೇದ್ಯ ನಿಮ್ಮ ಕೈಯಲ್ಲಿ ಆದಷ್ಟು ನೀವು ಮೊಸರನ್ನ ಮಾಡಿಡ್ಬೋದು, ಹೆಸ್ರು ಕಾಳ್ದು ನೆನೆ ಹಾಕ್ಬಿಟ್ಟು ಇಡ್ಬೋದು, ಮೊಸರನ್ನ ಇಡ್ಬೋದು, ಪಾಯಸ ಇಡ್ಬೋದು, ಸಜ್ಜಿಗೆ ಇಡ್ಬೋದು, ಆಮೇಲೆ ಪೊಂಗಲ್ ಮಾಡ್ಬೋದು. ನಿಮಗೆ ಆದಂಥ ನಿಮ್ಮ ಕೈಲಿ ಅವಾಗ ಏನಾಗುತ್ತೋ ಅದನ್ನ ಇಡ್ಬೋದು. ಇಲ್ಲಾಂದರೆ ಯಾವುದಾದ್ರೂ ಹಣ್ಣುಗಳನ್ನ ಇಟ್ಬಿಟ್ಟು ನೈವೇದ್ಯವಾಗಿ ಪೂಜೆ ಮಾಡ್ಬೋದು. ಇಷ್ಟೇ ಸಿಂಪಲ್ ಪೂಜೆ. ಸೊ ನಾನು ನಾಳೆಯಿಂದ ಶುರು ಮಾಡ್ತೀನಿ. ಅದು ಯಾವಾಗಿಂದ ಯಾವಾಗ ಮಾಡ್ಬೋದು ಅಂದರೆ, ಆ್ಯಕ್ಚುಲಿ ಇವತ್ತು ಅಮಾವಾಸ್ಯೆ ಅಂದರೆ 14ನೇ ತಾರೀಕು, ಜುಲೈ 14ನೇ ತಾರೀಕು ಅಮಾವಾಸ್ಯೆ. ಇವತ್ತಿಂದನೇ ಸಾಯಂಕಾಲ ತಿಥಿಯಿಂದನೇ ಶುರುವಾಗುತ್ತೆ. ನಾಳೆಯಿಂದ ಆ್ಯಕ್ಚುಲಾಗಿ ನೀವು ಪೂಜೆನ ಮಾಡ್ಕೊಳ್ಬೋದು. ಇಲ್ಲ ನಾಳೆ ಬೆಳಗಿನ ಜಾವ ಮಾಡ್ಬೋದು, ಇಲ್ಲ ನಾಳೆ ಸಂಜೆ ಮಾಡ್ಬೋದು. ನೀವು ಅಂದರೆ ಜುಲೈ 15ನೇ ತಾರೀಕಿಂದ ನೀವು ಮಾಡ್ಬೋದು. ಬೆಳಗಿನ ಜಾವ 3:30ಯಿಂದ 5 ಗಂಟೆ ಒಳಗಡೆ ನೀವು ಪೂಜೆ ಮಾಡಬಹುದು. ಸಂಜೆ ನೀವು 6:30 ಮೇಲೆ 8:30 ಒಳಗಡೆ ಪೂಜೆ ಮಾಡ್ಬೋದು. 12 ಗಂಟೆವರೆಗೂ ನೀವು ಪೂಜೆ ಮಾಡಬಹುದು, ನಿಮ್ಮ ಒಂದು ಇಚ್ಛೆ ಪ್ರಕಾರ. ಸೊ ಈ ರೀತಿ ಇದು ನಿಮಗೆ 23rd ಆಗುತ್ತೆ. ನವರಾತ್ರಿಗಳು 9 ದಿವಸ 23rd ಆಗುತ್ತೆ. 24th ಅವತ್ತು ನಾವು ಕದಲಿಸೋಕ್ಕಾಗಲ್ಲ. ನೆಕ್ಸ್ಟ್ ಡೇ ಬಂದು ಶುಕ್ರವಾರ ಬರುತ್ತೆ. ಶುಕ್ರವಾರನೂ ದೇವಿನ ನಾವು ಕಲಿಸಿ ಮನೆಯಿಂದ ಕಳಿಸೋದಕ್ಕಾಗಲ್ಲ. ಶನಿವಾರ ಕಲಿಸ್ಬೋದು. ಇಲ್ಲ ಅಂತಂದರೆ ನಿಮಗೆ ಶುಕ್ರವಾರ ಏನೋ ಪ್ಲ್ಯಾನ್ ಇದೆ, ಆಗೋದಿಲ್ಲ ಅಂತಂದರೆ ನೀವು 9ನೇ ದಿವಸ ಪೂಜೆ ಮಾಡಿ ಒಂದು 10-10:30ಗೆ ಕಲಿಸ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಸೊ ಇದು ಸಿಂಪಲ್. ಎಷ್ಟೊಂದು ಜನ ಕೇಳಿದರೆ, ಹಾಗಾಗಿ ಈ ಒಂದು ವಿಡಿಯೋನ ಮಾಡಿದ್ದೀನಿ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ, ಆಮೇಲೆ ಎಷ್ಟೊಂದು ಜನ ಕೇಳ್ಬೋದು 9 ದಿವಸನೂ ಅದೇನೇ ದೀಪನ ಇಡ್ಬೋದಾ ಅಂತ. 9 ದಿವಸನೂ ಇಡಬಹುದು, ಅಥವಾ ಫಸ್ಟ್ ಡೇ ಇಡ್ಬೋದು, 3rd ಡೇ ಇಡ್ಬೋದು, ಲಾಸ್ಟ್ ಡೇನು ಈ ಒಂದು ಸುವರ್ಣಗಡ್ಡೆಯಲ್ಲಿ ದೀಪನ ಇಡಬಹುದು. ಅದನ್ನ ಇಡೋಕ್ಕಾಗಿಲ್ಲ ಅಂದರೆ ಜಸ್ಟ್ ನೈವೇದ್ಯಕ್ಕೆ ಇಟ್ಬಿಟ್ಟು ನೀವು ನಾರ್ಮಲ್ ದೀಪನ ಕೂಡ ಹಚ್ಬೋದು. ಅದಾದಮೇಲೆ ಇದನ್ನ ದೀಪನ ಏನು ಮಾಡಬೇಕು ಅಂತ ಅಂದರೆ, ಹೋಗಿ ನೀವು ಹಸುಗೆ ಕೊಡ್ಬೋದು, ಇಲ್ಲಾಂದರೆ ನೀರಲ್ಲಿ ಬಿಟ್ಬಿಡ್ಬೋದು. ನಾನು ಲಾಸ್ಟ್ ಟೈಮ್ ಏನು ಮಾಡಿದೆ ಅಂದರೆ, ದೀಪದ ಒಳಗಡೆ ಡೈರೆಕ್ಟ್ ನಾನು ಬತ್ತಿನ ಹಾಕ್ಬಿಟ್ಟು ಹಚ್ಚಿದೆ, ಅಲ್ಲಲ್ಲಿ ಬ್ಲ್ಯಾಕ್ ಆಗಿತ್ತು. ಸೊ ಆ ರೀತಿ ಮಾಡಬೇಡಿ. ಇವಾಗ ಬತ್ತಿ ಸ್ಟ್ಯಾಂಡ್ ಅಂತ ಬರುತ್ತೆ.
ಸೊ ಆ ಒತ್ತಿ ಸ್ಟ್ಯಾಂಡ್ಗೆ ಒತ್ತಿಗಳನ್ನ ಹಾಕಿ ಇಟ್ಟು ದೀಪ ಅಂಟಿಸಿ ಅವಾಗ ಆಚೆಗಡೆ ಏನೂ ಸುಡೋದಿಲ್ಲ. ಸೊ ಇದೊಂದು. ಅದಾದಮೇಲೆ ಯಾವುದೇ ದೀಪ ಹಚ್ಚೋವಾಗ ಸ್ವಲ್ಪ ದ್ರವ್ಯ ಬರುವಂಥದ್ದು, ಏಲಕ್ಕಿ, ಸಾಂಬ್ರಾಣಿ, ಇದು ಏನಂತಾರೆ ಕರ್ಪೂರದ ಪುಡಿ, ಇಲ್ಲ ಅಂದರೆ ಜೀವಾದ್ ಪೌಡರ್ ಬರುತ್ತೆ, ಜೀವಾದ್ ಪೌಡರ್ ಈ ಥರದ್ದು ಹಾಕಿ ದೇವ್ರಿಗೆ ಅಂದರೆ ಏನಂತಾರೆ ಫ್ರೇಗ್ರೆನ್ಸ್ ಆಗಿ ಇಷ್ಟಪಡ್ತಾರೆ. ಆಮೇಲೆ ಮನೆ ತುಂಬ ಧೂಪ ಹಚ್ಚಬೇಕು ಅಂತ ಹೇಳ್ತೀವಿ. ಸೊ ಮನೆಯೆಲ್ಲ ಧೂಪ ಹಾಕಬೇಕು ಈ ಟೈಮಲ್ಲಿ, ವಾರಾಹಿ ಅಮ್ಮ ಬರೋ ಟೈಮಲ್ಲಿ ಅಂತ ಹೇಳ್ತಾರೆ. ಸೊ ಈ ರೀತಿ ನೀವು ಪೂಜೆನ ಮಾಡ್ಬೋದು. ಯಾವುದೇ ರೀತಿ ಡೌಟ್ಸ್ ಇದ್ರೂ ಕೂಡ ನೀವು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾಳೆಯಿಂದ ಶುರು ಮಾಡ್ಬೋದು, ಇಲ್ಲ ಅಂತ ಅಂದರೆ ಈ ನವರಾತ್ರಿಗಳಲ್ಲಿ ಯಾವತ್ತಾದರೂ ಮಾಡ್ಬೋದು. 1 ದಿವಸ ಮಾಡ್ಬೋದು, 3 ದಿವಸ ಮಾಡ್ಬೋದು, 5 ದಿವಸ ಮಾಡ್ಬೋದು, 9 ದಿವಸ ಮಾಡ್ಬೋದು. ನಿಮ್ಮ ಒಂದು ಅನುಕೂಲ ತಕ್ಕಂತೆ ನೀವು ಪೂಜೆನ ಮಾಡ್ಬೋದು. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಆಗಿರುತ್ತೆ. ಹೋಪ್ ನಿಮ್ಮ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡಿದ್ದೀನಿ ಅಂತ. ಅಕಸ್ಮಾತ್ ಏನಾದರೂ ನಿಮ್ಮ ಡೌಟ್ಸ್ ಇದ್ದರೆ ನೀವು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಇವಾಗ ವಾಯ್ಸ್ ಹೇಳೋ ಅಂಥದ್ದು, ವಾಯ್ಸ್ ಮೇಲ್ ಮಾಡೋ ಅಂಥ ಆಪ್ಷನ್ ಇದೆ. ಸೊ ನಾನು ನಿಮಗೆ ಅದರಲ್ಲಿ ವಾಯ್ಸ್ ಮೇಲ್ ಮುಖಾಂತರ ನಿಮ್ಮ ಡೌಟ್ಸ್ನ ಕ್ಲಿಯರ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ನೋಡೋಣ, ನಾಳೆಯಿಂದ ವ್ಲಾಗ್ಸ್ ಕಂಟಿನ್ಯೂಸ್ ಆಗಿ ಹಾಕ್ತೀನಿ. ನನ್ನ ಫಸ್ಟ್ ಡೇ ಪೂಜೆ ಏನಾಯಿತು, ನಾನು ಏನೆಲ್ಲ ಮಾಡಿದ್ದೆ ನೈವೇದ್ಯಕ್ಕೆ ಅನ್ನೋದನ್ನೆಲ್ಲ. ಆಮೇಲೆ ಸ್ಯಾರಿ ಕಟ್ಕೊಂಡೇ ಪೂಜೆ ಮಾಡಬೇಕಾ ಅಥವಾ ಡ್ರೆಸ್ ಹಾಕ್ಕೊಂಡೇ ಪೂಜೆ ಮಾಡಬೇಕಾ ಅಂತ ಅಂದರೆ ನಿಮಗೆ ತಕ್ಕಂತೆ, ಬಟ್ ಆದರೆ ಶುದ್ಧತೆ ಮೇಂಟೈನ್ ಮಾಡಿ, ಚೆನ್ನಾಗಿ ವಾಶ್ ಆಗಿರಬೇಕು, ಫ್ರೆಶ್ ಕ್ಲಾತ್ಸ್ ಹಾಕೋಬೇಕು. ಆಮೇಲೆ ಎವ್ರಿ ಡೇ ತಲೆಗೆ ಸ್ನಾನ ಮಾಡಬೇಕಂದ್ರೆ ಏನು ಅವಶ್ಯಕತೆ ಇಲ್ಲ. ಫಸ್ಟ್ ಡೇ ತಲೆಗೆ ಸ್ನಾನ ಮಾಡಿ 1 ದಿವಸ ಬಿಟ್ಟು 1 ದಿವಸ ಬಿಕಾಸ್ ಎಲ್ಲರೂ ಆರೋಗ್ಯ ಒಂದೇ ರೀತಿ ಇರೋದಿಲ್ವಲ್ಲ. ಹೇಗಿದ್ರು ನಾವು ಬ್ರಹ್ಮಚರ್ಯ ಎಲ್ಲ ಪಾಲನೆ ಮಾಡ್ತೀವಿ. ಆದ್ದರಿಂದ ಎವ್ರಿ ಡೇ ಮೈಗೆ ಸ್ನಾನ ಮಾಡಿಕೊಂಡು ದೇವ್ರ ಪೂಜೆನ ಮಾಡ್ಬೋದು. ಬಟ್ ಫಸ್ಟ್ ಡೇ ಆಮೇಲೆ ಲಾಸ್ಟ್ ಡೇ ತಲೆಗೆ ಸ್ನಾನ ಮಾಡೋದು ತುಂಬ ಉತ್ತಮ. ಸೊ ಅಷ್ಟೇ ಇವತ್ತಿನ ವ್ಲಾಗ್. ಹೋಪ್ ನೀವೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಇಷ್ಟ ಆಗಿದೆ ಪುಟ್ಟ ಲೈಕ್ ಮಾಡೋದು, ಶೇರ್ ಮಾಡೋದು, ಕಾಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಗೊತ್ತಿರೋ ವಿಚಾರ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಎಲ್ರಿಗೂ ಒಳ್ಳೇದಾಗಲಿ. ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳ್ತಾ ಮುಂದಿನ ವಿಡಿಯೋ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬೈ, ಲಾಟ್ಸ್ ಆಫ್ ಲವ್.